इस इलाके का एक ही टाइगर है, जब वो आता है छा जाता है। ಬಿಜೆಪಿ ಮುಖಂಡರು ಹಾಗೂ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರುವ ಸನ್ನಿ ಮಹಾರಾಜ್ ಅವರಿಗೆ 34ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಸನ್ನಿ ರೊನಾಲ್ಡ್ ತಂದೆ ಸೀಮೋನ್ ಇವರ ಗಡೀಪಾರುಗೊಳಿಸಿ ಸಹಾಯಕ ಆಯುಕ್ತರಾದ ಗಜಾನನ ಬಾಲೆ ಹೊರಡಿಸಿರುವ ಆದೇಶದ ಹಿಂದೆ ಕಾಂಗ್ರೆಸ್ ಮುಖಂಡ ರವಿ ಬೋಸ್ರಾಜ್ ಅವರ ಹಸ್ತಕ್ಷೇಪವಿದೆ ಎಂಬ ಜೆಬಿ ರಾಜು ಅವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ನರಸಿಂಹಲು ಮಾಡಗಿರಿ ಸ್ಪಷ್ಟಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರು ಭಾರತ ಆಡಳಿತ ಸೇವೆಯಂತಹ ಉನ್ನತ ದರ್ಜೆಯ ಸ್ಥಾನಮಾನದಲ್ಲಿದ್ದು ಯಾವೊಬ್ಬ ರಾಜಕೀಯ ನಾಯಕರ ಒತ್ತಡಕ್ಕೆ ಮಣಿದು ಮನಸೋ ಇಚ್ಛೆ ಕರ್ತವ್ಯ ನಿರ್ವಹಿಸುವುದಿಲ್ಲ, ಯಾರ ಕೈಗೊಂಬೆಯೂ ಆಗಿರುವುದಿಲ್ಲ. ಸಂವಿಧಾನಬದ್ಧ ಕಾನೂನು ಚೌಕಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳಾಗಿರುತ್ತಾರೆ ಎನ್ನುವ ನಿಜಾಂಶವನ್ನು ಜೆಬಿ ರಾಜು ಮತ್ತು ಇತರೆ ಮುಖಂಡರು ಅರಿತುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ರವಿ ಬೋಸ್ರಾಜು ಅವರು ಮಾದಿಗ ಸಮಾಜದ ಯುವಕನ ಏಳಿಗೆಗೆ ಸಹಿಸುತ್ತಿಲ್ಲ ಎನ್ನುವ ಜೆಬಿ ರಾಜು ಅವರ ಮಾಡಿರುವ ಮತ್ತೊಂದು ಆರೋಪದಲ್ಲೂ ಹುರುಳಿಲ್ಲ. ಜಿಲ್ಲೆಯ ಮಾದಿಗ ಸಮಾಜದ ಎಸ್ ಮಾರಪ್ಪನವರು ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿ ನೇಮಕವಾಗುವಲ್ಲಿ ಎನ್ಎಸ್ ಬೋಸ್ರಾಜು, ರವಿ ಬೋಸ್ರಾಜು ಅವರ ಪಾತ್ರ ಮಹತ್ವದ್ದಾಗಿರುವುದನ್ನು ಮರೆಯುವಂತಿಲ್ಲ. ದೇವದುರ್ಗದ ರಾಮಣ್ಣ ಇರಬಗೇರ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಲು, ಲಿಂಗಸುಗೂರಿನ ಎಚ್.ಬಿ. ಮುರಾರಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಯಾಗಲು, ಮಾನ್ವೀಯ ಚಂದ್ರಶೇಖರ್ ಕುರುಡಿ ಅವರು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹಾಗೂ ಎಪಿಎಂಸಿ ಅಧ್ಯಕ್ಷರಾಗಲು, ಕಿರಿಲಿಂಗಪ್ಪ ಹನುಮೇಶ ಮದ್ಲಾಪುರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲು, ರಾಯಚೂರಿನ ಹರಿಜನವಾಡದ ಹೇಮಲತಾ ಬೂದೆಪ್ಪ ಅವರು ನಗರಸಭೆ ಅಧ್ಯಕ್ಷರಾಗಲು, ಪ್ರತಿಭಾ ರೆಡ್ಡಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಲು ಮತ್ತು ನಮ್ಮ ಶ್ರೀಮತಿಯವರನ್ನು ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಮತ್ತು ಮಹಾನಗರ ಪಾಲಿಕೆಯ ಮೊದಲ ಮಹಾಪೌರರು ಎಂಬ ಗೌರವಕ್ಕೆ ಪಾತ್ರರಾಗಲು ಎನ್ಎಸ್ ಬೋಸ್ರಾಜು ಹಾಗೂ ಯುವ ಮುಖಂಡ ರವಿ ಬೋಸ್ರಾಜ್ ಅವರು ಮಾದಿಗ ಸಮಾಜದ ಕಳಕಳಿಯು ಹಾಗೂ ಸಮಾಜದ ಏಳಿಗೆಯನ್ನು ಪ್ರತಿನಿಧಿಸುತ್ತದೆ ಎನ್ನುವ ಕಟು ಸತ್ಯ ನಮ್ಮ ಕಣ್ಮುಂದಿರುವಾಗ ಮಾದಿಗ ಸಮಾಜದ ಯುವಕನ ಏಳಿಗೆ ಸಹಿಸುವುದಿಲ್ಲ ಎನ್ನುವ ಹೇಳಿಕೆಯು ಸುಳ್ಳಿನಿಂದ ಕೂಡಿದೆ. ಅಷ್ಟಕ್ಕೂ ಮಾದಿಗ ಸಮಾಜದ ಯುವಕ ಅನ್ಯ ಪಕ್ಷದವನು, ಅವನ ಏಳಿಗೆಗೆ ಇವರು ಹೇಗೆ ಅಡ್ಡಗಾಲು ಹಾಕುತ್ತಾರೆ? ಯಾರದ್ದೋ ಪ್ರಚೋದನೆಗೆ ಒಳಗಾಗಿ ಮಾತನಾಡಬಾರದೆಂದು ಕುಟುಕಿದರು. ಜೆಬಿ ರಾಜು ದಲಿತ ಮುಖಂಡರು ಇವರು ಪತ್ರಿಕಾಗೋಷ್ಠಿಯಲ್ಲಿ ಸನ್ನಿ ರೊನಾಲ್ಡ್ ತಂದೆ ಸೀಮೋನ್ ಇವರು ಗಜಾನನ ಬಾಳೆ ಮಾನ್ಯ ಸಹಾಯಕ ಆಯುಕ್ತರು ರಾಯಚೂರು ಗಡೀಪಾರ ಆದೇಶದ ಹಿಂದೆ ಶ್ರೀ ರವಿ ಬೋಸ್ರಾಜ್ ಅವರ ಕುತಂತ್ರ ಹಾಗೂ ರಾಜಕೀಯದಿಂದ ಇವರನ್ನು ಗಡೀಪಾರು ಮಾಡಲಾಗಿದೆ ಅಂತೇಳಿ ಇವತ್ತು ಹೇಳಿದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥ ವಿಷಯ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಗಡೀಪಾರು ಮಾಡಬೇಕಂದ್ರೆ ಕೂಡ ಅವನ 2017ರಿಂದ ಇವತ್ತಿನವರೆಗೂ ಸುಮಾರು 10 ವರ್ಷ 11 ವರ್ಷಗಳ ಅವನ ಆಗು ಹೋಗುಗಳ ಬಗ್ಗೆ, ಅವನ ಕಾರ್ಯ ಪ್ರವೃತ್ತಿಗಳ ಬಗ್ಗೆ, ಅವನು ಯಾವ ರೀತಿ ನಡವಳಿಕೆ ನಡೆಸಿಕೊಳ್ಳುತ್ತಿದ್ದಾನೆ ಎಂಬುದರ ಬಗ್ಗೆ ಈಗಾಗಲೇ ಬಹಳಷ್ಟು ದಾಖಲಾಗಿದೆ. ಅವರು ಪ್ರಚೋದನಕಾರಿ ಹೇಳಿಕೆ ನೀಡುವುದು, ಆಡಿಯೋ ವಿಡಿಯೋಗಳಲ್ಲಿ ವೈರಲ್ ಮಾಡುವುದು, ಅದರ ಸ್ಟೈಲು, ಕಾರ್ಯವೈಖರಿ ಯಾವ ರೀತಿ ಇದೆ ಎಂಬುದು ನಮ್ಮೆಲ್ಲ ಮಾಧ್ಯಮ ಮಿತ್ರರು ಗೊತ್ತಿರುವಂಥ ವಿಷಯ. ಅದರಿಂದ ಇನ್ನು 35 ವರ್ಷ ಹುಡುಗ ಆದರೂ ಕೂಡ ಆ ಹುಡುಗನ ಬ್ಯಾಕ್ಗ್ರೌಂಡ್ ಏನಿದೆ ಎಂಬುದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಆ ಹುಡುಗನ ಬ್ಯಾಕ್ಗ್ರೌಂಡ್ ಕೂಡ ನಾವು ಬಹಳಷ್ಟು ಅಬ್ಸರ್ವ್ ಮಾಡಿದ್ದೇವೆ. ತಾನು ಬರ್ತಡೇ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೂಡ ತಮ್ಮ ಹಿಂಬಾಲಕರನ್ನು ಹಿಂದಿಟ್ಟುಕೊಂಡು ತಲವಾರುಗಳನ್ನು ಕಿರಿಸುತ್ತಾ ತಲವಾರುಗಳನ್ನು
ತಲವಾರು ಹಿಡಿದುಕೊಂಡು ಆ ಬರ್ತಡೇ ಮೆರವಣಿಗೆ ಮಾಡಿದರು. ಇದು ಎಲ್ಲೋ ಜನರಿಗೆ ಭಯದ ವಾತಾವರಣ ಸೃಷ್ಟಿಸುವ ಒಂದು ಸನ್ನಿವೇಶ ಕೂಡ. ಯಾವುದೇ ಹೇಳಿಕೆ ಕೊಟ್ಟರು ಕೂಡ ಅದನ್ನ ವರ್ತನೆ ಯಾವ ರೀತಿ ಇರುತ್ತೆ ಎಂಬುದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಇವತ್ತು ಜೇಕರಾಜ್ ಅವರು ನಮ್ಮ ಮಾದಿಗ ಸಮಾಜವನ್ನು ತುಳಿಲಿಕ್ಕೆ, ನಮ್ಮ ಮಾದಿಗ ಸಮಾಜದ ಹುಡುಗರನ್ನು ಯಾವುದೇ ರಾಜಕೀಯವಾಗಿ ಬೆಳೆಯದೆ ಈ ಕುತಂತ್ರಗಳನ್ನು ಮಾಡ್ತಿದ್ದಾರೆಂದು ಜೇಕರಾಜ್ ಅವರು ಹೇಳಿದ್ದಾರೆ. ಇವತ್ತು ಬೋಸ್ರಾ ಸಾಹೇಬರಿಗೆ ಅಥವಾ NS ರವಿ ಬೋಸ್ರಾಜ್ ಅವರಿಗೆ ಇಡೀ ನಮ್ಮ ಸಮುದಾಯಗಳಲ್ಲಿ ಮಾದಿಗರಿಗೆ ಕೊಟ್ಟಷ್ಟು ಗೌರವ, ಪ್ರೀತಿ, ವಿಶ್ವಾಸ, ಅವರ ಕಾಳಜಿ, ಸ್ಥಾನಮಾನ ಇವತ್ತು ಏನಾದರೂ ರಾಯಚೂರು ಜಿಲ್ಲೆಯಲ್ಲಿ ಕೊಟ್ಟಿದ್ರೆ NS ಬೋಸ್ರಾಜ್ ಸಾಹೇಬರು ಮಾದಿಗರಂದರೆ ಅವ್ರಿಗೆ ಪಂಚ ಪ್ರಾಣ ಕೂಡ. ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಹೆಚ್ಚೆಚ್ಚಾಗಿ ಸ್ಥಾನಮಾನಗಳು ಇಡೀ ಜಿಲ್ಲೆಯಲ್ಲಿ ಅವರು ಕೊಟ್ಟಿದ್ದಾರೆ. ಇವಾಗ ಉದಾಹರಣೆಗೆ ನಾನು ಹೇಳಬೇಕಂದ್ರೆ ಎಸ್ ಮಾರಪ್ಪನವರು ಒಬ್ಬ ಸಂಘಟನೆಯಲ್ಲಿ ಇದ್ರು ಕೂಡ ಅವರು ರಾಷ್ಟ್ರೀಯ ಸಭೆ ಕರ್ಮಚಾರಿ ಆಯೋಗದ ಒಬ್ಬ ಅಧ್ಯಕ್ಷರನ್ನಾಗಿ ಮಾಡಿದರು. ಅದಲ್ಲದೆ ಕೂಡ ನಮ್ಮ ದೇವದುರ್ಗ ರಾಮಣ್ಣ ಇರುಗೇರವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದರು. ಈಗ ಪ್ರೆಸೆಂಟ್ ಆಗಿ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಅಲ್ಲದೆ ಕೂಡ ಮಾನ್ವಿ ತಾಲೂಕಿನಲ್ಲಿ ಬರುವ ಕುಡಿ ಗ್ರಾಮದಲ್ಲಿರುವಂತ ನಮ್ಮ ಚಂದ್ರಶೇಖರ್ ಕುಡಿ ಅವರನ್ನ ಇವತ್ತು 2010ರಲ್ಲಿ ಅವರ ತಾಲೂಕು ಪಂಚಾಯತ್ನಲ್ಲಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಮತ್ತು ಅದಾದ ನಂತರ ಕೂಡ 2011ರಲ್ಲಿ ಕೂಡ ಅವರ APMC ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದಾರೆ. ಲಿಂಗಸೂರು ತಾಲೂಕಿನಲ್ಲಿ ಕೂಡ ಪಾಮಯ್ಯ ಮುರಾರಿ ಅವರನ್ನ ಲಾಸ್ಟ್ ಟೈಮ್ ಕಾಂಗ್ರೆಸ್ನಲ್ಲಿ ಅವ್ರನ್ನ ಸಂಘಟ ಕಾರ್ಯದರ್ಶಿಯಾಗಿ ಕೂಡ ಮಾಡಿದರು. ಅವ್ರಿಗೆ ಟಿಕೆಟ್ ಪಡೆಯಲು ಕೂಡ ಶಿಫಾರಸು ಮಾಡಿದರು NS ಬೋಸ್ರಾಜ್ ಸಾಹೇಬ್. ಕೆಲವೊಂದು ಕಾರಣಾಂತರಗಳಿಂದ ಅದಕ್ಕೆ ಟಿಕೆಟ್ ಕೈ ತಪ್ಪಿತು. ಇಲ್ಲಿ ರಾಯಚೂರಿಗೆ ಬಂದರೂ ಕೂಡ ನಾವು ಇವತ್ತು ರಾಯಚೂರಿನಲ್ಲಿ ಬಂದಾಗ ಕೂಡ ನಾನು ನಗರಸಭೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಪತ್ನಿಯವರಿಗೆ ಉಪಸ್ಥಾನ ಬಂದಾಗ ಭಾರಿ ಪೈಪೋಟಿ ನಡೀತು. ಆದರೂ ಕೂಡ ಅವರು ಛಲ ಬಿಡದೆ ನಮ್ಮನ್ನು ಉಪಾಧ್ಯಕ್ಷರಾಗಿ ಮಾಡಿದರು. ಅಲ್ಲದೆ ಕೂಡ ತದನಂತರ ರಿಸರ್ವೇಶನ್ ಮತ್ತೆ ಎಸ್ಸಿಗೆ ಅಧ್ಯಕ್ಷ ಸ್ಥಾನ ಬಂತು. ಆ ಕೂಡ ಪ್ರಮುಖ ಪಾತ್ರ ವಹಿಸಿ ರವಿ ಬೋಸ್ರಾಜ್ ಅವರು ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿದರು. ಅಧ್ಯಕ್ಷರಾದ ನಂತರ ಕೂಡ ಒಂದು ರಾಯಚೂರಿನಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಮಾಡಬೇಕು ಎಂಬ ಉದ್ದೇಶದಿಂದ ಇವತ್ತು ನಮ್ಮ ರಾಯಚೂರನ್ನು ಮಹಾನಗರ ಪಾಲಿಕೆಯಾಗಿ ಬೇರ್ಪಟ್ಟಿಗೆ ಏರಿಸಿದ ನಂತರ ಕೂಡ ಇವತ್ತು ನಮ್ಮ ಅಕ್ಕಪಕ್ಕದಲ್ಲಿರುವಂತ ನಮ್ಮ ನಗರಸಭೆಯಲ್ಲಿ ನಾಮಿನೇಟೆಡ್ ಕೌನ್ಸಿಲರ್ ಆಗಿ ಇವತ್ತು ಮಣಿಕಂಠ ಅವರನ್ನ ಅಲ್ಲಿ ನಾಮಿನೇಟೆಡ್ ಕೌನ್ಸಿಲರ್ ಆಗಿ ಮಾಡಿದ್ದಾರೆ. ಅಲ್ಲದೆ ಕೂಡ ನಮ್ಮ ಪ್ರತಿಭಾ ರೆಡ್ಡಿ ಅವರನ್ನು ಕೂಡ RDA ಮೆಂಬರ್ ಮಾಡಿದ್ದಾರೆ. ಅವರು ಅಲ್ಲದೆ ಕೂಡ ನನ್ನನ್ನು ಕೂಡ RDA ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಮಾಡಿದ್ದಾರೆ. ಈ ಹಿಂದೆ ಕೂಡ ನಮ್ಮ ಬರ ಬಾಯಿಯಾದಂಥ ನಮ್ಮ ಮರಿಸ್ವಾಮಿ ಅವರನ್ನು ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮತ್ತು ಇದಕ್ಕಿಂತ ಮುಂಚಿತವಾಗಿ ಕೂಡ ನಮ್ಮ ವಸಂತ್ ಕುಮಾರ್ ಅವರನ್ನು ಕೂಡ ವಸಂತ್ ಕುಮಾರ್ ಅವರನ್ನು ಕೂಡ ಯೂತ್ ಕಾಂಗ್ರೆಸ್ ಅಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದರು. ಇಷ್ಟೆಲ್ಲ ಮಾದಿಗ ಸಮಾಜದಲ್ಲಿ ಇಷ್ಟು ಕಳಕಳಿ ಇದ್ರು ಕೂಡ ಇವತ್ತು ಯಾರಾದರೂ ಇದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ NS ಬೋಸ್ರಾಜ್ ಅವರ ಗರಡಿಯಲ್ಲೇ ಬೆಳೆದವರು ಹೊರತು ಅವರು ಯಾರು ಬೆಳೆದವರು ಇಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ ಹೇಳಿ ಕೂಡ ಇಷ್ಟಪಡ್ತೀನಿ. ಸಮಯ ಸಂದರ್ಭ ಬಂದಾಗ ನಾನು ಹೇಳುತ್ತೇನೆ, ಯಾರೋ ಒಬ್ಬರು ಪ್ರಚೋದನಕಾರಿ, ಯಾರೋ ಒಬ್ಬರು ಹಿಂಬಾಲಕರು ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ಇವತ್ತು ಸನ್ನಿ ರೊನಾಲ್ಡ್ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮಗೆ ಯಾವುದೇ ವೈಯಕ್ತಿಕ ಅವರಿಗೆ ಇಲ್ಲ. ನಾನು ಬರ್ತೀನಿ ನೋಡಿ ನಿನ್ನ ಮೇಲೆ ಇವತ್ತು ಯಾವುದೇ ಒಂದು ಇಲಾಖೆ, ಯಾವುದೇ ಒಬ್ಬ ಅಧಿಕಾರಿಗಳು ನೀವು ನಿಮ್ಮ ಚಟುವಟಿಕೆಗಳನ್ನು ಗಮನಿಸ್ತಾರೆ.
ಇಂಟರ್ನೆಟ್ ರಿಪೋರ್ಟ್ ಒಂದು ಇರುತ್ತೆ, ಯಾರ್ಯಾರು ಇವತ್ತು ಕೇಸುಗಳಾಗಿರ್ಬೋದು, ಖುಲಾಸೆ ಆಗಿರ್ಬೋದು, ಬಟ್ ಅದು ಜೀವಂತವಾಗಿರುತ್ತೆ. ಜೀವಂತವಾಗಿದ್ದ ಮೇಲೆ ಆ ಅಧಿಕಾರಿಗಳು, ಆಯಾ ಆಯುಕ್ತರು, ಅವರು ಗಡಿಪಾರುವ ಅವರಿಗೆ ಅಧಿಕಾರಿದೆ, ಅವರು ಮಾಡಿದ್ದಾರೆ. ಅದರ ರಾಜಕೀಯ ಪಿತೂರ ಎಂಬುದು ಇದು ಸತ್ಯಕ್ಕೆ ಸುಳ್ಳವಾದಂಥ ವಿಷಯ, ಸತ್ಯಕ್ಕೆ ದೂರವಾದದ್ದು. ಅವರು ಪೊಲೀಸರೇ ಅವ್ರದೇ ಆದಂಥ ಒಂದು ಬಡಿ ಇರುತ್ತೆ. ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವ ಕ್ರಿಮಿನಲ್ ಕೇಸುಗಳಾಗಿವೆ, ಯಾವ್ಯಾವ ಕೇಸುಗಳಾಗಿವೆ, ಅದ್ರ ಮೇಲೆ ಆಲ್ರೆಡಿ ಪ್ರೌಢ ಶೀಟ್ ಕೂಡ ಓಪನ್ ಆಗಿದೆ. ಅವು ಖುಲಾಸೆ ಆಗಿರ್ಬೋದು, ಕೊಟ್ಟು ಯಾವ ಥರ ಖುಲಾಸೆ ಆಗಿದೆ ಎಂಬುದು ಕೂಡ ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ವೈರಲ್ ಮಾಡೋದು, ಅದು ಮಾಡೋದು, ಇದು ಮಾಡೋದ್ರಿಂದ ಅದೇನು ಉಪಯೋಗ ಆಗೋದಿಲ್ಲ. ಮತ್ತು ಆ ಥರ ಏನೋ ಮಾಡಿದ್ರು ಕೂಡ ನಾವು ಪರ್ಯಾಯ ವ್ಯವಸ್ಥೆವಾಗಿ ಏನು ಮಾಡಬೇಕು, ಅವರು ಏನೋ ತಿಳ್ಕೊಂಡಿದ್ದಾರೆ, ನಾನು ಇಷ್ಟೆಲ್ಲ ಮಾಡಿದ್ರೆ ನಾನು ದೊಡ್ಡ ಹೀರೋ ಆಗ್ತೀನಿ ಅಂತೇಳಿ. ಅದೆಲ್ಲ ಈ ಕಲಿಯುಗದಲ್ಲಿ ಈ ನಡೆಯುವುದಿಲ್ಲ ಕೂಡ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಇನ್ನು ಮೇಲೆ ಆದರೂ ಕೂಡ ಯಾವುದೇ ವ್ಯಕ್ತಿ ನಿನ್ನಿಂದ ಇರ್ಬೋದು, ಬಟ್ ರಾಜಕೀಯ ನಾಯಕರು ನಾವಿಲ್ಲ ಹೇಳಕ್ಕೆಲ್ಲ, ಬಟ್ ಆದರೆ ಯಾವ ರೀತಿ ದೊಡ್ಡವರ ಮೇಲೆ ಮಾತನಾಡೋಕ್ಕಾಗ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾವು ಅರಿವು ಮಾಡಿಕೊಳ್ಬೇಕಾಗುತ್ತೆ. ಇವತ್ತು ದಲಿತರು, ಬಡವರು, ಮಾದಿಗಳನ್ನು ಕೇಳ್ತೀರಿ, ನಿಮಗೇನಾದರೂ ಸ್ವಾಭಿಮಾನ ಇದೆಯಾ? ನಿಮ್ಮಪ್ಪ ಏನಿದ್ದಾನೆ? ನಿಮ್ಮಪ್ಪ ಫಾದರ್ ಪಿಕ್ಚರ್ಸ್ ಸರ್ಟಿಫಿಕೇಟ್ ಇರೋದು. ನಿಮ್ಮಪ್ಪ ಫಾದರ್ ಪಿಕ್ಚರ್ಸ್ ನಿಮ್ಮದು ಪಿಕ್ಚರ್ ಅಂತಿದೆ. ಬಡವರ ಬಗ್ಗೆ, ಮಾದಿಗರ ಬಗ್ಗೆ ಮಾತಾಡ್ತೀರಂದ್ರೆ ಅರ್ಥ ಏನಿದೆ ಇದರಲ್ಲಿ? ಎಷ್ಟು ಹೋರಾಟಗಳು ಮಾಡಿದೆ ಜಿಲ್ಲೆಯಲ್ಲಿ ಅಸ್ಪೃಶ್ಯರ ಬಗ್ಗೆ, ಎಷ್ಟೋ ದೌರ್ಜನ್ಯಗಳಾದಾಗ ಇವರೆಲ್ಲ ಒಂದು ಎಲ್ಲೆಲ್ಲಿ ಹೋರಾಟ ಮಾಡಿದ್ದಾರೆ. ಸದ್ಯ ಅವರಾಗಲಿ, ಇನ್ನೊಬ್ಬರಾಗಲಿ, ನಾವು 30 ವರ್ಷಗಳಿಂದ ಹೋರಾಟದಲ್ಲೇ ಹುಟ್ಟು ಬೆಳೆದವರು, ನಾವು ಹೋರಾಟದಲ್ಲೇ ಇದ್ದವರು ಕೂಡ. ಬೆಳೆಸಲು ಅವರಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಾರ. ನಮ್ಗೆ ಆಗ್ತಾ ಇಲ್ಲ, ಅವ್ರು ಆಗ್ತಾ ಇಲ್ಲ ಅಂತ ಹೇಳಿಲ್ಲ, ಕುಳಿತಾರ ವಸಂತ್ ಕುಮಾರ್ ಹೆಸರು ಹೇಳ್ತಾರೆ. ಅವರು ವಸಂತ್ ಕುಮಾರ್ ಅವರನ್ನು ತುಳಿದ್ರು. ಅವ್ರು ಹೇಳ್ತಾರೆ ಹೆಸರಲ್ಲಿ ಅವರೇ ಅವರೇ ತುಳಿದ್ರು. ಅದ್ರ ಹೆಸರು ಹೇಳಲ್ಲ, ಮಿನಿಸ್ಟರ್ ಅಂತ ಹೇಳ್ತಾನೆ. ಯಾರು ವಸಂತ್ ಕುಮಾರ್ ಅವರು ಬೆಳೆದಿಲ್ಲ. ವಸಂತ್ ಕುಮಾರ್ ಅವರಿಗೆ ಆ ಗರಡಿಯಲ್ಲಿ ಇದ್ದವರು ಮೊದಲು, ಆ ಗರಡಿಯಲ್ಲಿ ಹೊಸ ಅಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಅವ್ರ ಮುಖಾಂತರ ಆಯಿತು. ಅವ್ರಿಗೂ ಕೂಡ ಆಗಿಲ್ವಾ? ಈಗ ಈಗ ಗಡಿ ಇಲ್ಲ, ಜಿಲ್ಲಾಧ್ಯಕ್ಷ ಪ್ರಾಧಿಕಾರ ಅವ್ರದೇ ಆಶೀರ್ವಾದ ಇತ್ತು. ಕಾಂಗ್ರೆಸ್ ಅಧ್ಯಕ್ಷರಾಗಿ ಆದಾಗ ಕೂಡ ಅವರಲ್ಲೇ ಇದ್ರು. ಅವಾಗ ಅವ್ರ ಮಾಜಿ ಎಲೆಕ್ಷನ್ ಕೂಡ ಅವರು ವಸಂತ್ ಕುಮಾರ್ ಅವರು ಮಾಡಿದ್ದಾರೆ. ಈಗ ಗಾಡಿ ಚೇಂಜ್ ಮಾಡ್ಯಾರ. ಯಾರು ನಮ್ಮನ್ನು ಬೆಳೆಸಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ ಇವೆಲ್ಲ ಹೇಳಿವಲ್ಲ, ಇಷ್ಟು ನಮ್ಮನೆ ಇಷ್ಟು ಜನ ಈಗ ನರ್ಸರಿ ಆಗಲಿ, ಇವರು ಆರ್ಡಿಎ ಮೆಂಬರ್, ನಾವು ಆರ್ಡಿಎ ಮೆಂಬರ್. ಅದೆಲ್ಲ ಸುಳ್ಳು ಸುಳ್ಳು ಸರ್. ಅದಕ್ಕೆ ಸುಳ್ಳು, ಅವೆಲ್ಲ ಸುಳ್ಳು. ಅವರು ಅಧಿಕಾರಿಗಳು ಕೇಳಂಗಿಲ್ಲ, ಮಾತಾಡಂಗಿಲ್ಲ. ಅವೆಲ್ಲ ಸುಳ್ಳು ಮಾಡಿದಂತ ಎಲ್ಲ. ನಾವು ಕೂತಿರ್ತೀವಿ, ಅಧಿಕಾರಿಗಳು ಬಂದಿರ್ತಾರ, ನಾವು ಒಟ್ಟು ಬಗ್ಗೆ ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಇಲ್ಲದೆ ಯಾರು ಮಾತಾಡುವುದಿಲ್ಲ. ಸಮಯ ಬಂದಾಗ ಹೇಳ್ತೀವಿ ಸರ್, ಸಮಯ ಬಂದಾಗ ಹೇಳ್ತೀನಿ ನಾನು. ಅವ್ರ ಕೂಡ ಸ್ಪೆಷಲ್ ಆಫೀಸರ್ ಕೂಡ 107 7 ಕೇಸ್ಗಳಿಗೆ ಅವು ಚಾಕು ಚೀರಿ ತಲವಾರುಗಳಿಂದ ಜಗಳ ಆದಂತವು, ಅವು ಅಷ್ಟು ಸರಿ ಆಗಿಲ್ಲ. ಅವ್ರು ಏನೋ ಹೊಂದಾಣಿಕೆ ಮಾಡ್ಕೊಂಡು, ಅವರು ಏನು ಕಾಂಪ್ರಮೈಸ್ ಆಗಿ ಅವರನ್ನ ಎದುರಿಸಿ ಅವರನ್ನ ಕಾಂಪ್ರಮೈಸ್ ಮಾಡ್ಕೊಂಡಿರ್ಬೋದು. ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅದು ಪೊಲೀಸ್ ಇಲಾಖೆಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ವಿಷಯ ಸರ್. ಇಲಾಖೆಯವರು
ಎಲ್ಲ ನಾವು ಕರಿತೀವಿ ರವಿ ಸರ್ ಸ್ವಲ್ಪ ಕೆಲಸಗಳು ಚೆನ್ನಾಗಿ ಮಾಡಿಲ್ಲ ಅಂತ ನಾವು ಕರೆದಾಗ ಕೆಲಸ ಯಾರು ಮಾಡ್ಬೋದು ಅವ್ರು ನಮ್ಮ ಬಾಡಿಗೆ ಈ ಸಂದರ್ಭದಲ್ಲಿ ಈರಣ್ಣ ಭಂಡಾರಿ, ಮರಿಸ್ವಾಮಿ ಗಟ್ಟಿಬಿಚ್ಚಾಲಿ, ಆಂಜನೇಯ ಕುರುಬದೊಡ್ಡಿ, ಪ್ರತಿಭಾ ರೆಡ್ಡಿ, ಎ ವಸಂತ್ ಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಇದ್ದರು.